ಮುಂಜಾನೆ ಇದು ನಾಷ್ಟ ನೋಡ್ರಿ ದೋಸೆ ಮಾಡೀನಿ ಫ್ರೆಂಡ್ಸ. ನಿನ್ನೆ ಇಟ್ಟಿದ್ದೆ ರಾತ್ರಿ ಮಿಕ್ಸಿ ಮಾಡೋದು ವೀಡಿಯೋ ಮಾಡೋದು ಕಾಲಿಲ್ಲ. ಅಷ್ಟೊಂದೇನು ಹಿಟ್ಟು ಉಬ್ಬಿಲ್ರಿ. ಸೋಡಾ ಪುಡಿ ಇದ್ದಿದ್ದಿಲ್ಲ. ಬೆಳಗ್ಗೆ ಈಗ ಸೋಡಾ ಪುಡಿ ತರಿಸಿ ಈಗ ಹಾಕಿನಿ. ಒಂದು ವಾರಷ್ಟೊತ್ತಿಗೆ ಸ್ವಲ್ಪ ಇದು ಆಗ್ತೈತಿ. ಇದು ಬಿಸಿಲೇ ಇರ್ದಂಗೆಲ್ಲ ಉಬ್ಬುತ್ತೈತ್ರಿ. ಈಗ ಪರವಾಗಿಲ್ಲ. ದೋಸೆ ಹಾಕೊಟ್ಟಿನ ಯಜಮಾನ್ರಿಗೆ ಉತ್ತಪ್ಪ ಮಾಡಿದ್ದೆ. ಸೊ ಅದನ್ನ ತಿಂದು ಆದ್ರೆ ಅವರು ಪಾವ್ ಇತ್ತು ರೀ. ನೋಡಿರಿ ಇಷ್ಟು ಓದಿತ್ತು. ಸ್ವಲ್ಪ ಮಸಾಲ ಅದಿಷ್ಟು ಹಾಕ್ಕೊಂಡಿನಿ. ಶೇಂಗಾ ಚಟ್ನಿ ಹಾಕ್ಕೊಂಡಿನಿ. ನಾನು 2 ದೋಸೆ ಮಾಡ್ಕೊಂಡಿನಿ. ಮಕ್ಳಿಗೆ ಹಾಕ್ಕೊಟ್ಟಿನಿ. ಚಹಾ ಸುಸಿನ್ರಿ. ಹಾಗೆ ಹಾಲಿಗೆ ಇಟ್ಟೀನಿ. ಮತ್ತು 1-2 ಬ್ರೆಡ್ ಅದಾವ. ಮಕ್ಳಿಗೂ ಮಾಡಿನ ಚಹಾ ಒಂದೊಂದು ದೋಸೆ ತಿಂದು ಮ್ಯಾಗ ಚಹಾ ಒಂದೊಂದು ಬ್ರೆಡ್ ತಿಂತಾರೆ. ಸೊ ಬರ್ರಿ ಈಗ ನಾನು ನಾಷ್ಟ ಮಾಡ್ತೀನಿ ಬಿಸಿ ಬಿಸಿದು. ಆಯ್ತಾ ಪಿಲೆ? ಸಾಕ್ಸ್ ಹಾಕೋ ಮತ್ತು ಆಕಿ ಬರ್ತಾ ನೀ ಸಾಕ್ಸ್ ಹಾಕೋ. ಮತ್ತು ರಿಕ್ಷಾ ಬಂದ್ಮೇಲೆ ನಿಂದಿರ್ತೇನು? ಆಗೇ ಟೈಮ ರಿಕ್ಷಾ ಬರ್ತೀಗ. ಓ ನಿಂದೇನು ನಡ್ದದ? ರಿಬ್ಬನ್ ಕೊಡ್ತೀನಿ ಬಾ. ಬಾ ಪಟ್ಟತ್ತ ಹಾಕೋರ. ಅಲ್ಲ ಯಾಕೆ ಟೈಮ್ ಪಾಸ್ ಮಾಡ್ತಿದ್ದ? ಹಾಕೋ ನಡಿ. ಇಲ್ಲೇ ಬಡಿಸ್ಕೊತ ನೋಡಿ ನನ್ನ ಕಡೆಯಿಂದ. ಒಂದು ಮಾತು ಹೇಳಿನಿ ಅಂದ್ರೆ ಪಟ್ಟತ್ ಮಾಡ್ಕೋಬೇಕು ಅನ್ನಂಗಿಲ್ರಿ ನನ್ನ ಮಗ. ಉಡ್ಡಗಡ್ತಾನ ಅವ್ರ ಅಕ್ಕ. ಅದಾಯ್ತು ಇದಾಯ್ತು ಲೋಡಾಯ್ತು ಲೊಟ್ಟಾಯ್ತು. ಆ ರಿಕ್ಷಾ ಬಂದ್ಮ್ಯಾಗ ಅವಾಗ ಓಡಾಡೋದು ಸಾಕ್ಸ್ ಹಾಕ್ಕೊಳಕ ಬೋಟ್ ಹಾಕ್ಕೊಳಕ. ಲಂಚ್ ಬ್ಯಾಗ್ನ ಸ್ಪೂನ್ ಹಾಕ್ತೀನಿ. ಸ್ಪೂನ್ಗಳು ತಿನ್ರಿ ಇಡ್ಲಿ ಅಗತ್ಯ ಬಂದ್ಲೆ ಕಡ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಕೂದಲ ಸ್ನೇಹನ ಉದ್ದು ಬರತ್ತ ನೋಡ್ರಿ. ಮಾರಿ ತಕೊಂಡು ಪೌಡ್ರ್ ಹಚ್ಕೊ. ಇವತ್ತು ಹಚ್ಕೋ. ಇವತ್ತು ಪೂಜೆ ಮಾಡಲಿಲ್ಲ. ನಿಂದು ಮುಂಜಾನೆ ದಾಲ್ ತಿಕ್ಕೊಂಡು ಕಸ ಊಡೋದು 1 ತಾಸು ಅಭ್ಯಾಸ ಮಾಡಿ ಜಳಕ ಮಾಡಿ ನಾಷ್ಟ ಮಾಡಿ ಪೂಜೆ ಮಾಡೋಗತ್ ನಿಂಗೆ ದಿನ ಹೇಳ್ತೀನಿ. ಅದ್ರ 1-2 ಹಾಗೆ ಉಳಿಸಿರ್ತಾಳ್ರಿ. ನಡಿ ಮಾರಿ ತಗೋ ಸ್ವಚ್ಛಗ. ಓಕೆ ಈ ಸದ್ಯಕ್ಕೆ ಮಕ್ಕಳಿಗೆ ಡಬ್ಬಿ ಕಟ್ಟೀನಿ. ಸ್ವಲ್ಪ ಆರ್ಲಿ ಅಂತೇಳಿ ಟೋಪನ್ ಕ್ಲೋಸ್ ಮಾಡಿಲ್ಲ. ಈಗ ತೋರಿಸ್ತೀನಿ ಬರ್ರಿ. ಇಡ್ಲಿ ಮಾಡೀನಿ ಫ್ರೆಂಡ್ಸ. ಸಾಂಬಾರು ಮಾಡೀನಿ ರೀ ಅವ್ರಿಗೆ ಗುತ್ತಿಗೆ. ಬ್ಯಾಳಿದು ಕುಕ್ಕರ್ ನೋಡ್ರಿ ಆಪ್ರಿ ಆಗೈತೆ ಎಲ್ಲ. ಸೊ ಸಾಂಬಾರು ಇಟ್ಟೀನಿ ಚೂರು ಆರ್ಲಿ ಅಂತೇಳಿ. ಇಡ್ಲಿ ಹಾಕೀನಿ. ಹಿಟ್ಟ ಉಬ್ಬಿಲ್ಲ ಫ್ರೆಂಡ್ಸ ನೋಡ್ರಿ. ಥಂಡಿಗೆ ನನಗೂ ಸ್ವಲ್ಪ ಬೇಸರ ಮಾಡಿಕೊಂಡು ಸ್ವಲ್ಪ ಬಿಗಿತ್ನಾಗ ಏನರ ಮ್ಯಾಗ ಮುಚ್ಚಬೇಕಾಗಿತ್ತು ರೀ. ನಾನು ಬಿಟ್ಟೆ. ಒತ್ತೆ ಎರ್ದಂಗೆ ಉಬ್ಬುತ್ತದೆ ಹಿಟ್ಟು. ಕ್ಲೋಸ್ ಮಾಡ್ತೀನಿ ನೋಡ್ರಿ. ರಿಕ್ಷಾ ಬಂತು. ಟಿಕ್ಳಿ ಇಲ್ಲ ಮನ್ಯಾಗ? ಇವತ್ತಿ ಇಲ್ಲ? ಹೋಗು ಬೂಟ್ ಬಿಚ್ಚು ಹಾಕೋ. ಹಿಂಗೆ ಕೆಲ್ಸಿಗೆ ಹಚ್ಬೇಕು. ಹೋಗಿ ನೀನು ಇವತ್ತು ಹಚ್ಕೊಂಡನ್ರಿ. ದಿನ ಹಾಕಿ ಕರೆಕ್ಟ್ ತಂದೆ ಮಾಡ್ಕೊತಿದ್ಲು. ಈ ಬತ್ತಿ ಹಚ್ಕೊಂಡು ಬಿಡ್ತಿದ್ದ. ಇವತ್ತು ಹಚ್ಕೊಂಡನ ಹಾಕಿ ಬಿಟ್ಟ. ಸಾಲಿಗೆ ಹೋಗೋತಾನೆ ಇವ್ರದ್ದು ಚೆಕ್ ಮಾಡೋದು ನೋಡೋದು. ಪುಸ್ತಕ ಇಟ್ಕೊಂಡಿರಿ ಇಲ್ಲ, ನೀರು ತುಂಬ್ಕೊಂಡಿರೇನಿ ಇಲ್ಲ, ಐ ಕಾರ್ಡ ಹಾಕ್ಕೊಂಡಿಲ್ಲ. ಹನ್ನೊಂದುವರೆಗೆ 5 ನಿಮಿಷ ಕಡಿಮೆ ಐತ್ರಿ. ನಮ್ಮದು ಒಂದು 10 ನಿಮಿಷ ಮುಂದೆ ಐತಿ ಟೈಮ. ಇಷ್ಟ್ರಾಗ ರಿಕ್ಷಾ ಮಮ್ಮ ಬರ್ತಾನೆ ರೀ. ಮಾರಿ ತಗೊಂಡು ಇಲ್ಲ ದಿನ ಮಾಡ್ಕೋತಾಳ್ರಿ ತಂದ ತಾನೆ. ಇವತ್ತ ಮರ್ತಾಳ. ಗಂಧ ಹಚ್ಕೋ. ಅಕ್ಕ ಮಾದೇವ ಆದ್ಲಿ ಈಗ. ಸೂಪರ್ ಆಗಿರುವಂಥ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ನಮ್ಮ ಹತ್ರ ಇದಾವ್ರಿ. ನಿಮ್ಗೆ ಹೊರಗಡೆ ನಿಮ್ಗೆ 3000 4000 5000ಕ್ಕೆಲ್ಲ ಈ ಥರದ ವೆರೈಟಿ ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳು ರೇಟ್ ಆಗ್ತಾವೆ. ನಮ್ಮಲ್ಲಿ ಭಾಳ ರೀಸನಬಲ್ ಪ್ರೈಸ್ನೊಳಗೆ ಸೀರೆಗಳು ಸಿಗ್ತಿದ್ದಾವೆ. ಈ ಸೀರೆ ಅಂತೂ ಸೂಪರ್ ಐತಿ ನೋಡ್ರಿ. ರೇಟೂ ಕಡಿಮೆ ಐತಿ.
ಒಂದಕ್ಕಿಂತ ಒಂದು ಚಂದ ಅದಾವ, ನೀವು ಅಂದ್ಕೊಂಡೇ ಇರೋಂಗಿಲ್ಲ ಅಷ್ಟು ಕ್ವಾಲಿಟಿ ಆಗಿರುವಂಥ ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳು ಅದಾವ ನೋಡಿರಿ. ರೇಷ್ಮೆ ಸೀರೆಗೂ ಕೂಡ ಇದು ಫುಲ್ ಚಾಲೆಂಜಿಂಗ್ ಆಗಿರುವಂಥ ಒಂದು ಪ್ರೈಸ್ ಅಂತಲೇ ಹೇಳ್ಬೋದು ನೋಡಿರಿ. ಇದು ಆಲ್ರೆಡಿ ಹೋಗೈತಿ, ಸೇಲ್ ಆಗೈತಿ. ನಾನು ವೀಡಿಯೋ ಮಾಡಿ ಕ್ಲಿಪ್ಪಿಂಗ್ ಇತ್ತು, ಅದನ್ನ ಆ್ಯಡ್ ಮಾಡಿ ಹಾಕಾಕತ್ತೀನಿ. ಇವು ಕೂಡ ಮಸ್ತ್ ಇದೆ ನೋಡಿರಿ ಫ್ರೆಂಡ್ಸ. ಕ್ವಾಲಿಟಿ ಅಂತೂ ಎಕ್ದಮ್ ಬೆಸ್ಟ್, ರೇಟನ್ನು ಅಷ್ಟೇ ಕಡಿಮೆನೇ ಇತ್ತು. ಆಲ್ರೆಡಿ ಇದೊಂದು ಸೇಲ್ ಆಗೈತಿ. ಇದ್ರ ಬಾಜುಕ ಇನ್ನೊಂದು ಐತೆ ನೋಡಿರಿ. ಇವೆಲ್ಲ ಅಫಿಸಿಯಲ್ ವೇರ್ ಸೀರೆಗಳು, ಇಟ್ಕೊಂಡ್ರಂತೂ ಲುಕ್ ಅಷ್ಟು ಮಸ್ತ್ ಆಗುತ್ತವ. ಬೇಗ ಬುಕ್ಕಿಂಗ್ ಮಾಡ್ಕೋರಿ, ಸ್ಕ್ರೀನ್ ಮೇಲೆ ನಂಬರ್ ಐತಿ. ಮೊದಲೇ ಅಂತೇಳಿ ಹೇಳ್ರಿ, ಏನು ಮಾಡಿರಿ? ನೋಡ್ರಿ ಊಟ ಮಾಡಿವಿ ನಾವು. ಹನುಮಂತನ ಕಾರ್ತಿಕ್ ಮಾಡಕ್ ಕುಂತೀವಿ, ಹೇರಾ ಉಪ್ಪಿಟ್ಟು ಹೊಡ್ಯಾಕ್ ಕುಂತೀವಿ, ಚಂದ ಗಿಡಿ ಇಟ್ಟಿದ್ವಿ. ನಮ್ಮ ಗೌಡ್ತೀನಿ ರೆಕಾರ್ಡಿಂಗ್ ಮಾಡಕ್ ಕುಂತ ವಿಡಿಯೋ ಮಾಡ್ಯಾರ. ಒಂದು ವಿಡಿಯೋ ಇಷ್ಟೊತ್ತನ ಮಾತಾಡಿ ನೋಡ್ರಿ. ನನಗೆ ಹೊಸೂರಾಗ ಅಣ್ಣ ತಮ್ಮ ಮಕ್ಕಳಿದ್ದಂಗ, ಯಾರಿಗೆ ಎಲ್ಲೇ ನಾನು ಹುಡುಗಾಟ ಮಾಡಿದ್ರು ನಾ ಒಂದು 35 ವರ್ಷ ಆಯ್ತು. ಎಂದೂ ಯಾವತ್ತೂ ನನಗೆ ಯಾರ ಗುಡನು ಜಗಳಿಲ್ಲ, ಚೂಟಿಲ್ಲ. ಅದ್ವಿ ತಮ್ಮದೇರಿದ್ದಂಗ ಮಕ್ಕಳಿದ್ದಂಗ ಹಿಂಗೆ ಹುಡುಗಾಡ್ದಾಗ ಬಂದೀನಿ, ಹುಡುಗಾಡ್ದಾಗ ನಾ ಹೊಸೂರಿಗೆ ಬಂದು 34 ವರ್ಷ ಆಗಿತ್ತು. ಒಟ್ಟ ಇಂಥ ಫಂಕ್ಷನ್ ಆಗಿದ್ದೇ ಇಲ್ಲ. ಸಣ್ಣವರು ದೊಡ್ಡವ್ರು ಅಂತ ಇದಕ್ಕೆ ಸಂಬಂಧ ಹತ್ತಲಿಲ್ಲ. ಎಲ್ಲರೂ ಸಣ್ಣವ್ರ ನಮ್ಮ ತಮ್ಮದರಿದ್ದಾಗ ದೊಡ್ಡವ್ರು ಹೊತ್ಕೊಂಡು ಜವಾಬ್ದಾರಿ ಹೊತ್ಕೊಂಡು, ದೊಡ್ಡವ್ರಂಗೆ ಜವಾಬ್ದಾರಿ ಹೊತ್ಕೊಂಡು, ಏನು ಒಂದು ಏಜ್ನವ್ರು ಅಂದ್ರೆ 25-30 ವರ್ಷದ ಒಳಗಿದ್ದವ್ರನ್ನ ಇದನ್ನ ದೊಡ್ಡ ಫಂಕ್ಷನ್ ಮಾಡಿದ್ರು. ನಮಗ 35 ವರ್ಷ ಆಗಿತ್ತು, ಈ ತರ ಆಗಿದ್ದಿಲ್ಲ. ಖುಷಿ ಅಂದ್ರೆ ಖುಷಿ, ದೊಡ್ಡ ಖುಷಿ ಆಗೈತೆ ನೋಡ್ರಿ. ಈ ಹೆಣ್ಮಕ್ಳ ಇದೇ ತರ ಎಲ್ಲರಿಗೂ ಶಾಂತಿ ಸಮಾಧಾನ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತೇಳಿ ಇಡೀ ನಮ್ಮ ತಮ್ಮದರಿದ್ದಾಗ ಜೈ ಹನುಮಂತ. ಇದು ಯೂಟ್ಯೂಬ್ ಚಾನಲ್ ನಮ್ಮ ಆಂಜನೇಯ ಇನ್ನಷ್ಟು ಹೆಚ್ಚಿನ ಎಲ್ಲರೂ ಪೋಸ್ಟ್ ಮಾಡ್ರಿ. ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯೂಟ್ಯೂಬ್ ಚಾನಲ್ ಮರಿಬೇಡ್ರಿ. ಜೈ ಶ್ರೀರಾಮ್. ಇದಕ್ಕಿಂತ ಹೆಚ್ಚಿನ ಶಕ್ತಿ ತಮ್ಮದರಿಗೆ, ಈ ಹಣದರಿಗೆ, ಈ ಮಕ್ಕಳಿಗೆ ಆ ಹನುಮಂತ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತೇಳಿ ನಾನು ನೂರಾರು ದೇವರಿಗೆ ತಿರುಪತಿ ವೆಂಕಟರಮಣ ಜೋರ್ ಸೇ ಬೋಲ್ನಾ. ಇರ್ಬೇಕು. ಚಂದ ಮಾಡಿ ಇಲ್ಲಿ ಚಿಮ್ಣಿ ಚಿಮ್ಣಿ ಚಿಮ್ಣಿ. ಏಲೆ ಏಲೆ ಈಗ ಇದು ತಗೋ. ಅಯ್ಯ ಅಕ್ಕಿಗೆ ನೀನು ತಿನ್ನಪ್ಪಿ, ತಿನ್ನು. ಹಿಂಗ ಇಡಿ, ಹಿಂಗ ಆಂಟಿ ಕೊಟ್ವಾ, ಅಲ್ಲ ಆಂಟಿ ಕೊಟ್ವಾ, ಆಂಟಿಗೆ ಕೊಡು, ಕೊಟ್ವಾ. ಹೋಗು ಕೊಟ್ಟು, ಆಯ್ಕೆ ಕೊಟ್ವಾ, ಹೋಗು. ಕೊಟ್ವಾ, ಆಯ್ಕೆ ಕೊಟ್ಬಾರಪ್ಪ. ಕೊಟ್ವಾ ಜಾ, ಕೊಟ್ವಾ, ಹೋಗು. ತಿಂದರ ತಿನ್ನು ಬಿಟ್ಟರು. ಹೋಗಿ ಕೊಟ್ವಾ ಅಪ್ಪಿ, ಕೈಯಾಗ ಕೊಟ್ವಾ, ಅಜ್ಜಿ ಕೈಯಾಗ ಕೊಟ್ವಾ, ಕೈಯಾಗ ಕೊಟ್ಬಾರಪ್ಪ. ಲೇಕಾರೆ ಆಯ್ಕು ಅಯ್ಯವ್ವ ಕೊಟ್ವಾ. ಆಯ್ಕು ಹಾತ್ ಮೇದೆ. ತಗೋ. ಏ ದಿ ಆಂಟಿ ಯವ್ವ, ವಿಜಾಪುರ ಮುಳ್ಳು ಒಂದು ಏನು ನೋಡ್ತಾವ ಇವು ಕೂಸುಗಳಿಗೆ. ನಾವು ಬಿಜಾಪುರ ಮುಳ್ಳು ಅಂತೀವ್ರಿ, ಅವಕ್ಕೆ ಮತ್ತೆ ನಮ್ಮ ಕಡೆ ಹಾದ್ರಗಿತ್ತಿ ಮುಳ್ಳು ಅಂತಾರೆ. ಇದರಿ ಇದು ಸಣ್ಣ ನಡ್ತಲ್ಲ, ಎತ್ತಿನ ಕೋಡಿದ್ದಂಗೆ ಇಟ್ಟು ಗಿಡ ಇರ್ತದೆ. ನಮ್ಮ ಹೊಲ್ದಾಗ ಇರ್ತದವು. ಅದು ಒಡ್ಡು ಏನೋ ಅಂತಾರಲ್ರಿ, ಅದಕ್ಕೆ ಮತ್ತೆ ಕಡ್ಲಿ ಮುಳ್ಳು ಓರಿ. ಅಂತಾರೆ ನಮ್ಮ ಊರ್ ಕಡೆ ಅವೇ ಅಂತಿದ್ರು ನೋಡು. ತಂಗಿ ಕರ್ಕೊಂಬ, ತಂಗಿ ಕರ್ಕೊಂಬ. ತಂಗಿ ಕರ್ಕೊಂಬ, ತಂಗಿ ಹಾತು ಕೈ ಹಿಡ್ಕೊಂಬ, ಕೈ ಹಿಡ್ಕೊಂಬ ತಂಗಿದು. ದಾಗಜ್ಜ. ಏ ಏ ಏ ಏ ಅಜ್ಜ ಕೊಟ್ವಾ, ಇದನ್ನ ಅಜ್ಜ ಕೊಟ್ವಾ, ಅಜ್ಜ ಕೊಟ್ವಾ. ಹೋಗಿ ಅಜ್ಜ ಕೊಟ್ವಾ. ಕೊಡು. ತಗೋರಿ ಅಜ್ಜ, ತಗೋರಿ ತಗೋರಿ. ಓ ತೋ ತೋ ತೋ
ಅಂಬ ಕಟ್ಟಮ್ಮ ಅಲ್ಲಿ ಐತ್ ನೋಡಪ್ಪಿ ಅಂಬ ಕಟ್ಟಿ ಬಾ ಅಲ್ಲಿ ಮಕ್ಕೊಂಡೈತೆ ಅಲ್ಲಿ ಕಟ್ಟಿ ಬಾ ಹ್ಞೂ ದಾಗ ಅಂತ ಅಂಬ ಕುತ್ತ ಇದೆಕ್ರೆ ಕುತ್ತ ಗುತ್ತಾಯ ಹೋಗೋಗಿ ಹಿಡ್ಕೊಂಬ ದಾರ ಅವ್ವ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದಿರಿ ಫ್ರೆಂಡ್ಸ, ನನಗೆ ಇದು ಮಿಸ್ ಆಗೈತೆ ವಿಡಿಯೋ ಕ್ಲಿಪ್ಪಿಂಗ. ಸೊ ಇದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಷ್ಟ ಆಗಿದ್ರೆ ಮೇನಾಗಿ ಲೈಕ್ ಮಾಡಿರಿ. ಎಷ್ಟು ರಿವ್ಯೂ ಬಿದ್ದಾವೆ ಈ ಸದ್ಯಕ್ಕೆ. ಈಗ ಒಂದು 4 ಟವಲ್ ಅದಾವ್ರಿ, ಯಜಮಾನ್ರ ಸ್ವೆಟ್ರ್ ರೀ, ಕಂಡಪಟ್ಟಿ ಹೊಲಸಾಗೈತಿ. ಇಲ್ಲಿ ನೋಡ್ತಿರ್ಬೋದು ನೀವು ಸ್ವೆಟ್ರ್. ಯಪ್ಪ ದೇವ್ರಿ, ಪರಿ ಆಗೈತೆ ನೋಡ್ರಿ. ಎಷ್ಟು ಹೊಲಸಾಗೈತಿ ಅಂದ್ರೆ ಕೇಳಬೇಡ್ರಿ. ಕ್ಯಾಮ್ರಾದಾಗ ಕ್ಯಾಪ್ಚರ್ ಹಾಕತ್ತಿದೆ ಇಲ್ಲ. ಎಷ್ಟು ಹೊಲಸು ಮಾಡ್ಕೋತಾರೆ ನಮ್ಮ ಮನೆಯವ್ರು ಅಂದ್ರೆ ಸಣ್ಣ ಹುಡುಗರು ಇದ್ದಂಗೆ ನೋಡ್ರಿ. ನಮ್ಮ ಪಿಲ್ಲೆನ್ಕಿನ ಬಲ ಅರ್ಬಿ ಹೊಲಸು ಮಾಡ್ಕೊಳಕ್ಕೆ. ಇವನ್ನ ಒಗಿಬೇಕ್ರಿ ಸದ್ಯಕ್ಕೆ. ಇದು ಹೊಸದು ತೊಗೊಂಡು ಬಂದಾಗಿಂದ ಇದೇ ಫಸ್ಟ್ ಟೈಮ್ ಒಗ್ಯಾಕತ್ತೀನಿ. ನೀರು ಭಾಳ ಬೇಕು, ಜೊತೆಗೆ ಲಗುಟ ಒಣಗಂಗಿಲ್ಲ ರೀ ಇದು ಒಗೆದು ಹಾಕಿದ್ರೂ. ಅದಕ್ಕೆ ಟಿ ಶರ್ಟನ್ನು ಹೊಲಸಾಗೈತಿ. ಡೈಲಿ ಉಟ್ಕೊಳೋದು ನೈಟ್ ಪ್ಯಾಂಟು, ಟಿ ಶರ್ಟ್ ನೋಡ್ರಿ, ನೈಟ್ ಪ್ಯಾಂಟು. ಅವನ್ನೆಲ್ಲ ಸಾಬೂನು ಪುಡಿ ನೆನೆ ಇಡ್ತೀನಿ ರೀ. ಸಾಬೂನು ಪುಡಿ, ಸೋಡಾ, ಶಾಂಪೂ, ಕೊಲ್ಗೇಟು ಎಲ್ಲ ಹಾಕಿ ರಬ್ಬರಿಗೆ ಎಬ್ಬಿಸಿ ಮೊದಲು ಭಾಳ ಹೊಲಸಿದ್ದು ಯಾವ್ದಿರ್ ತಂದು ತಳಗೆ ಹಾಕ್ತೀನಿ ರೀ. ಎಲ್ಲಿ ಕೊಷ್ಟು ಒಂದ್ರ ಮ್ಯಾಗ ಒಂದು ಅರಿಬಿ ಹೊಲಸ್ಬಿಟ್ಟು ತಳಗಿದ್ದಿದ್ರ ಮ್ಯಾಗ ಜಾಸ್ತಿ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಟವಲ್ಗಳು ಎಲ್ಲರೂ ಹೊಲಸಾಗ್ಯಾವು. ಮೇನಾಗಿ ಒಗಿಬೋದು, ಒಣಕಲ್ಲಿ ಜಾಗ ಸಾಲಂಗಿಲ್ಲ. ಅದಕ್ಕೆ ಜಾಗದ ಅಡ್ಜಸ್ಟ್ಮೆಂಟು, ನೀರಿಂದು ವ್ಯವಸ್ಥೆ ಇದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು ನೋಡ್ರಿ. ನಂದಿನ ಜಳಕ್ಕಿಲ್ಲ, ಎಲ್ಲದು ಜಳಕ್ಕಾಗೈತಿ ಅವ್ರವ್ರ ದಂದಿಗೆ. ಹಾಂ, ರಿಕ್ಷಾ ಬಂತ್ರಿ, ಫೋನ್ ಮಾಡಿದ್ರಿ. ಇಲ್ಲಿ ಒಳಗಡೆ ಬರಲಿಲ್ಲ ರಿಕ್ಷಾ, ಅಲ್ಲೇ ನಿಂತೈತಿ ಇಡ್ ಕಾರ್ನರ್ಗೆ. ಸ್ನೇಹ ಹೋದೋಡ್ರಿ ನನ್ನ ಮಗ ಎಷ್ಟು ಬಡ್ಕೊಂಡ್ರು ಮತ್ತು ಬೂಟ್ ಬಿಚ್ಚಿದ್ದ. ಈಗ ಅಲ್ಲಿ ರಿಕ್ಷಾ ಬಂದು ನಿಂತು ಆವಾಸ್ ಕೊಟ್ಟ ಮ್ಯಾಗ ಈ ಬೂಟ್ ಹಾಕೊಂಡು ಹೊಂಟ ನೋಡ್ರಿ. ಹಿಂದೆ ನೋಡ್ರಿ ಹೆಂಗೆ ಕೊಡ್ತಾನೆ. ಓಕೆ, ಗಂಡ ಕೆಲ್ಸಕ್ಕೆ ಹೋದ್ರು, ನಾಷ್ಟ ಮಾಡಿ ಚಹಾ ಕುಡ್ದು, ಅದಾದ್ಮೇಲೆ ಮಕ್ಕಳಿಂದ ಓಡಾಡೋದು, ಅವ್ರಿಗೆ ಡಬ್ಬ ಮಾಡೋದು, ರೆಡಿ ಮಾಡೋದು. ಅವ್ರು ಇವಾಗ ರಿಕ್ಷಾಕ್ಕೆ ಹೋದ್ರಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು. ಅಂದರೂ ಇನ್ನೂ ಕೆಲಸಗಳು ಬಾಕಿ ಭಾಳಷ್ಟು ಅದಾವು. ಈಗ ಬಟ್ಟೆ ಎಲ್ಲ ನೆನೆ ಇರ್ತೀನಿ. ಆ ಬಟ್ಟೆ ಎಲ್ಲ ಅಷ್ಟು ಒಗಿಬೇಕು. ಒಂದು 10-15 ನಿಮಿಷ ಕುಂಡಿರ್ತೀನಿ, ಈಗೇನೋ ಮಾಡೋಂಗಿಲ್ಲ. 15 ನಿಮಿಷ ಕುಂತು ಒಂದಷ್ಟು ರೀಲ್ಸ್ ವಿಡಿಯೋಗಳು ಅದಾವೆ ರೀ ಅಪ್ಲೋಡ್ ಮಾಡೋ, ಶಾರ್ಟ್ಸ್. ಅವನ್ನೆಲ್ಲ ಅಪ್ಲೋಡ್ ಮಾಡಿ ಹೋಗಿದ್ದು ಒಗ್ಯಾಣೆಲ್ಲ ಒಗೆದು ಒಣಾಕಿ ಮೈ ತೊಗೊಂಬಿಡ್ತೀನಿ ಬಚ್ಚಲ ತಿಕ್ಕಿ. ಯಾಕಂದ್ರೆ ಬ್ಯಾರಲ್ದ ನೀರು ತುಂಬಿಟ್ಟಿನಿ, ಅವನು ಯೂಸ್ ಮಾಡ್ತೀನಿ ರೀ. ಯಾಕಂದ್ರೆ ಮುಂಜಾನೆ ಎಲ್ಲ ಆಡ್ತಾರೆ ಟೈಮಿಗೆ ನೀರು ಚಾಲು ಆಗ್ತಾವೆ. ಸೊ ಹಾಗಾಗಿ ತುಂಬಿಟ್ಕೊಳೋದೇ ಬೆಸ್ಟ್. ಆಮೇಲೆ ಮಾಡ್ಕೋತ ಕೊಂಡಿರ್ತೀವಿ. ಬಟ್ ನಾಳ್ದ ನೀರಿದ್ದ ಮಾಡಿದ್ರೆ ಸ್ವಚ್ಛ ಆಗುತ್ತೆ ಕೆಲಸ. ಸ್ಟೋರ್ ಮಾಡಿ ಎತ್ತೆತ್ತು ಯೂಸ್ ಮಾಡ್ಕೋಬೇಕಂದ್ರೆ ನಮಗೆ ಮೊದಲಿಂದ ರೂಢ ಐತೆ ಬಿಡ್ರಿ, ಇಲ್ಲ ನಂಗಿಲ್ಲ. ಬಟ್ ಆದರೂ ಈಗ ಸ್ವಲ್ಪ ಡೈರೆಕ್ಟ್ ನಳ ಇರೋದ್ರಿಂದ ಅನುಕೂಲ ಐತಲ್ಲ, ಅದಕ್ಕೂ ಒಳ್ಳೆ ಈ ಥರ ಅಂತ ಅನ್ಸೋಣ, ಬ್ಯಾಸ್ರದಂಗೆ ಅಂತ ಅನ್ನಿಸ್ತದ. ಸೊ ಪರವಾಗಿಲ್ಲ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ದಯವಿಟ್ಟು. ಓಕೆ, ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ. ಬಾಯ್.